ರಾಷ್ಟ್ರದ ಎಲ್ಲ ಜನತೆಗೆ ದಸರಾ ದೀಪಾವಳಿ ಶುಭಾಶಯಗಳು. ಈ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರ 140 ಕೋಟಿ ಜನಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಈ ವಿರೋಧ ಪಕ್ಷಗಳು ಜಿ ಎಸ್ ಟಿ ಅಂತ ಬೊಬ್ಬೆ ಆಗ್ತಾಯಿದ್ರು. ಆದರೆ ನರೇಂದ್ರ ಮೋದಿ ಎಲ್ಲರನ್ನ ಬಾಯಿ ಮುಚ್ಚಿದ್ದಾರೆ. ವಿರೋಧ ಪಕ್ಷಗಳು ಅವರ ರಾಜ್ಯಗಳು ನಡಿಬೇಕು ಅಂತ ವಿರೋಧ ಪಕ್ಷದ ಅವರು ವಿಪರೀತ ಟ್ಯಾಕ್ಸ್ಗಳು ಹಾಕ್ತಾನೇ ಇದ್ದಾರೆ. ಬಸ್ ಫೇರ್ ಜಾಸ್ತಿ ಮಾಡಿದ್ದಾರೆ, ಕಂದಾಯಗಳು ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಫೀಸ್ 1:100 ಮಾಡಿದರೆ 2000 ಮಾಡಿದ್ದಾರೆ. ಎಲ್ಲ ಕಡೆಯೂ ರಾಜ್ಯ ಸರ್ಕಾರ ಹೆಚ್ಚುವರಿ ಟ್ಯಾಕ್ಸ್ಗಳು ಜನರ ಮೇಲೆ ಹಾಕ್ತಾಯಿದ್ದಾರೆ. ಆದರೆ ನರೇಂದ್ರ ಮೋದಿಯವರು 4 ಸ್ಲ್ಯಾಬ್ಗಳು ತೆಗೆದು 5 ಮತ್ತು 18% GST ಮಾಡಿದ್ದಾರೆ. ಹಾಲು ಮತ್ತು ಇದಕ್ಕೆಲ್ಲ GSTನೇ ಇಲ್ಲ. ಇವತ್ತು ಕೆಲವರು ಬಹಳ ವರ್ಷಗಳಿಂದ ಒಂದು ಕಾರ್ ತೆಗಿಬೇಕು, ಚಿಕ್ಕ ಕಾರು ಅಂತ ಇದ್ರು. ಇವಾಗ ಚಿಕ್ಕ ಕಾರುಗಳೇ 1-1.5 ಲಕ್ಷದಿಂದ 3.5 ಲಕ್ಷ ಟ್ಯಾಕ್ಸು GST ಕಡಿಮೆ ಆಗ್ತಾಯಿದೆ. 28ರಿಂದ 18ಕ್ಕೆ ಬಂದಿದೆ. ಎಲ್ಲರ ಕನಸುಗಳು ಏನಿತ್ತು, ನಾನು ಒಂದು ಕಾರ್ ತೆಗಿಬೇಕು, ಒಂದು ಸ್ಕೂಟರ್ ತೆಗಿಬೇಕು, ಅವರ ಕನಸುಗಳು, ಬಡ ಜನತೆಯ ಕನಸುಗಳು ನನಸಾಗ್ತಾ ಇದೆ. ಮೋದಿಯವರ ಒಂದು ಈ ಘೋಷಣೆಯಿಂದ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನೆನ್ನೆಯಿಂದಲೇ ಇಂಪ್ಲಿಮೆಂಟ್ ಆಗಿದೆ. ನನ್ನ ಪ್ರಕಾರ ನಾನು ಭಾಳಷ್ಟು ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ. ಎಲ್ಲ ಆಟೋಮೊಬೈಲ್ ಪಾರ್ಟ್ಸು ಕಡಿಮೆ ಆಗಿದೆ. ಮತ್ತು ಈ ಕಾರ್ ಸೇಲ್ ಶೋರೂಮ್ಗಳಲ್ಲಿ ವಿಪರೀತ ಬುಕ್ಕಿಂಗ್ ಆಗ್ತಾಯಿದೆ. ಕಾರುಗಳು, ಚಿಕ್ಕ ಕಾರ್ ಇರ್ಬೋದು, ಮಾರುತಿ ಇರ್ಬೋದು, ಇವ್ರ ಟಾಟಾ ಅವ್ರದ್ದು ಎಲ್ಲ ಕಾರುಗಳು ಯಾರ್ಯಾರು ತೊಗೋಬೇಕು, ನಾನು 3 ಲಕ್ಷ ಇದರಲ್ಲಿ ಕಡಿಮೆ ಆಗ್ತಾಯಿದೆ, ಅದರಲ್ಲಿ 2 ಲಕ್ಷ ಕಡಿಮೆ ಆಗ್ತಾಯಿದೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಇಡೀ ದೇಶದಲ್ಲಿ ಒಂದು ವಾತಾವರಣ ಇದಾಗಿದೆ. ಬಡ ಜನತೆಗಾಗಿ ನರೇಂದ್ರ ಮೋದಿ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಜನ ಖುಷಿಯಾಗಿದ್ದಾರೆ. ಇವತ್ತು ನಾವು ಮುಳಬಾಗಿಲಿನ CMR ಸ್ಟೋರಲ್ಲಿ ನಿಂತ್ಕೊಂಡು ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಎಲ್ಲ ಜನತಾ ವಿಪರೀತ ಟ್ರಾನ್ಸಾಕ್ಷನ್ ಅಂದರೆ ಟ್ರೇಡಿಂಗ್ ಆಗ್ತಾಯಿದೆ. ಅದು ಸೋಪ್ ಇರ್ಬೋದು, ಬೇರೆ ಬೇರೆ ಎಲ್ಲ ಕಡಿಮೆ ಆಗಿದೆ. ಈ CMR ಸ್ಟೋರಲ್ಲಿ ನಾವು ಒಂದು ಇದು ಮಾಡಿದಾಗ ಜನ ಇವತ್ತು ಹೆಚ್ಚಾಗಿ ಪರ್ಚೇಸಿಂಗ್ ನಡೀತಾ ಇದೆ. ಈ ಪರ್ಚೇಸಿಂಗ್ನಿಂದ, ಈ ಟ್ರೇಡಿಂಗ್ನಿಂದ ದೇಶದ ಅಭಿವೃದ್ಧಿ ಜಾಸ್ತಿ ಆಗಿದೆ. ವಿಶ್ವದಲ್ಲಿ ನಾವು ಅತಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುವ ಒಂದು ಟ್ರಾನ್ಸಾಕ್ಷನ್ಗೆ ಇದು GST ಕಡಿಮೆ ಆಗಿರೋದು ಒಂದು ಉದಾಹರಣೆಯಾಗಿದೆ. ಇಡೀ ಇಡೀ ವರ್ಲ್ಡಲ್ಲಿ, ಇಡೀ ಎಲ್ಲ ಇದರಲ್ಲಿ ಹೈಯೆಸ್ಟು ವ್ಯಾಪಾರದ ಒಂದು ಹಾದಿ ಪ್ರಾರಂಭ ಆಗಿದೆ. ಸುವರ್ಣ ಯುಗ ಸ್ಟಾರ್ಟ್ ಆಗುತ್ತೆ. ನಮ್ಮದು ಏನು 3ನೇ ಎಕನಾಮಿ ಇದೆ, 2ನೇ ಎಕನಾಮಿ ರಾಷ್ಟ್ರ ಆಗೋದಕ್ಕೆ ಮೋದಿಯವರು ಹೆಜ್ಜೆ ಹಾಕಿದ್ದಾರೆ. ನಡೀತಾ ಇದೆ. ಎಲ್ಲರಿಗೂ ಶುಭಾಶಯಗಳು. ವಿಶೇಷವಾಗಿ ನರೇಂದ್ರ ಮೋದಿಯವರಿಗೆ ನಾವು ನಮ್ಮ ಮುಳುಬಾಗಲ ಜನತೆ ಪರವಾಗಿ ಧನ್ಯವಾದಗಳು ಅರ್ಪಣೆ ಮಾಡುತ್ತಾ, ದೇಶದ ಪರಿಸ್ಥಿತಿ ಅತಿ ಸುಗಮವಾಗಿ ನಡೀತಾ ಇದೆ. ನಾವೆಲ್ಲರೂ ಖುಷಿಯಾಗಿದ್ವಿ. ಜನ, ರೈತರು, ಬಡವರು, ರೈತಾಪಿ, ಟ್ರ್ಯಾಕ್ಟರ್ಗಳು ಇವು ಎಲ್ಲ ಕಡಿಮೆ ಆಗ್ತದೆ. ಎಲ್ಲ ಖುಷಿಯಾಗಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.